ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ರಿಸಲ್ಟ್ಗಳು ಬರುತ್ತೆ, ಯಾರ್ಯಾರು ಗೆಲ್ತಾರೆ ಅಂತ. ಸೊ ಮಂಡ್ಯದಲ್ಲಿ ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇದ್ರು ರಿಸಲ್ಟ್ನ. ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರ ಅಥವಾ ಸುಮಲತಾ ಅವ್ರು ಗೆಲ್ತಾರ ಅಂತ. ಬರೆದಿಟ್ಕೊಬಿಡಿ, ಸುಮಲತಾ ಅವರು 100% ಗೆಲ್ತಾರೆ. ಏನಕ್ಕೆ ಅಂತಂದರೆ ಇವಾಗ ಆಲ್ರೆಡಿ 55,000 ವೋಟ್ ಲೀಡಲ್ಲಿದ್ದಾರೆ. ಅದ್ರ ಜೊತೆಗೆ ನಿಂತವ್ರು ಯಾರು ಜೊತೆಗೆ ನೆನ್ಪಿಟ್ಕೊಳ್ಳಿ, ನಿಂತವರು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಇವರಿಬ್ಬರು ನಿಂತ ಮೇಲೆ ಗೊತ್ತಲ್ಲ ಯಾವ ರೀತಿ ಇರುತ್ತೆ ಸೌಂಡು ಅಂತ. ಸೊ ಫೈನಲಾಗಿ ಪ್ರೂವ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ಇವರಿಬ್ಬರು ಅವರ ಜೊತೆಗೆ ನಿಂತಾಗ ತುಂಬ ನೆಗೆಟಿವ್ ವೈಬ್ಸ್ಗಳು ಕ್ರಿಯೇಟ್ ಆಗ್ತಿತ್ತು. ಎಲ್ಲ ನೆಗೆಟಿವ್ ಆಗಿ ಮಾತಾಡೋರು. ಏನಕ್ಕೆ ಬೇಕಿತ್ತು ಇವ್ರಿಗೆಲ್ಲ, ಈ ಸಿನಿಮಾ ರಂಗದವ್ರಿಗೆ ಈ ಥರ ಎಲ್ಲ ಹೋಗಿ ಸಪೋರ್ಟ್ ಮಾಡಬೇಕಿತ್ತ, ಅದು ಇದು ಏನೇನೋ ಮಾತಾಡಿದ್ರು. ಅದರಲ್ಲಂತೂ ನಮ್ಮ ಯಶ್ ಅವ್ರಿಗೆ ಜಾಸ್ತಿ ಏನೇನೋ ನೆಗೆಟಿವ್ ಮಾತಾಡಿದ್ರು. ಅವ್ರ ಬಗ್ಗೆ ಏನೋ ಅವರು ಬಾಡಿಗೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ, ಅದು ಇದು. ಆಮೇಲೆ ದರ್ಶನ್ ಅವ್ರಿಗೆ ಏನೇನೋ ಮಾತಾಡಿದ್ರು. ಬಟ್ ಬಿಟಾಕಿ, ಅದೆಲ್ಲ ಯಾರ್ಯಾರು ಏನೇನು ಅಂತ ಇವಾಗ ಪ್ರೂವ್ ಆಗಿದೆ. ಯಶ್ ಅವರು ಹೇಳ್ದಂಗೆ ಪ್ರೂವ್ ಮಾಡಿಬಿಟ್ರು ಕಣ್ರಪ್ಪ. ನನಗೆ ಅದೇ ಖುಷಿ. ಯಶ್ ಅವರು ಒಂದು ಮಾತು ಹೇಳಿದರು, ಮಂಡ್ಯ ಓಟು ನಾಟ್ ಫಾರ್ ಸೇಲ್ ಅಂತ ಒಂದು ಮಾತು ಹೇಳಿದರು. ನೀವು ನೋಡಿರ್ಬೋದು ಪ್ರತಿಯೊಂದು ಇಂಟರ್ವ್ಯೂಸಲ್ಲೆಲ್ಲ ಒಂದೊಂದು ಮಾತು ಹೇಳ್ತಾ ಇರ್ತಾರೆ ಅವರು. ನನ್ನ ಖುಷಿನೇ ಅದು. ಅವರು ಏನಾದರೂ ಒಂದು ಹೇಳಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಜೊತೆಗೆ ಅವರು ಮಾತಾಡೋದು ಸ್ವಲ್ಪ ತೂಕವಾಗಿ ಮಾತಾಡ್ತಾರೆ. ಸುಮ್ಮನೆ ಈ 3rd ಕ್ಲಾಸ್ ಲೆವೆಲ್ ಅಂತಾರಲ್ಲ, ಆ ರೀತಿ ಮಾತಾಡೋದಕ್ಕೆ ಹೋಗಲ್ಲ. ಅವರು ಒಂದು ತೂಕವಾಗಿ ಮಾತಾಡ್ತಾರೆ. ಅವರೊಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ಏನು ಮಾತಾಡೋಕ್ಕೆ ಸಾಧ್ಯ ಅಷ್ಟು ಮಾತ್ರ ಮಾತಾಡ್ತಾರೆ. ಅದು ನನಗೆ ಖುಷಿ. ಜೊತೆಗೆ ಅವ್ರು ಸುಮ್ಮನೆ ಮಾತಾಡಲ್ಲ, ಅವರು ಮಾತಾಡೋದ್ಮೇಲೆ ಅದಾಗೇ ಆಗುತ್ತೆ. ಸೊ ಫೈನಲಾಗಿ ಸುಮಲತಾ ಅಂಬರೀಷ್ ಅವರು ಕೂಡ ಗೆಲ್ಲೋ ಹಾಗೆ ಇವಾಗ ಮಾತಾಡಿದ್ರು. ಅವರೇ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸುಮಲತಾ ಅಂಬರೀಷ್ ಅವ್ರು ಗೆಲ್ತಾರೆ, ಪಕ್ಕ ಗೆಲ್ತಾರೆ ಅನ್ನೋ ರೀತಿ ಮಾತಾಡಿದರು. ಸೊ ಫೈನಲಾಗಿ ಗೆಲ್ತಿದ್ದಾರೆ. ಜೊತೆಗೆ ದರ್ಶನ್ ಅವರು ಕೂಡ ಜೊತೆಗೆ ನಿಂತಿದ್ರು. ಇವರಿಬ್ಬರು ನಿಂತಿರೋದಕ್ಕೆ ತುಂಬ ಸಪೋರ್ಟಿವ್ ಸಿಕ್ತು ಮಾತ್ರ ಸುಮಲತಾ ಅಂಬರೀಷ್ ಅವ್ರಿಗೆ. ಸೊ ಫೈನಲಾಗಿ ಅವರು ಸಪೋರ್ಟ್ ಸಿಕ್ಕಿರೋದ್ರಿಂದ ಇವತ್ತು ಗೆಲ್ಲುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ಗೆದ್ದ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಜಾಸ್ತಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋದು ಬೇಡ, ಗೆದ್ದ ಮೇಲೆ ಮಾತಾಡ್ತೀನಿ. ಯಾರ್ಯಾರು ಏನೇನು ಅಂದಿದ್ರು, ಯಾರ್ಯಾರು ಕಳ್ಳೆತ್ತು, ಯಾರ್ಯಾರು ನಿಜವಾದ ಜೋಡೆತ್ತು, ಪ್ರತಿಯೊಂದನ್ನು ಹೇಳ್ತೀನಿ. ವಿಡಿಯೋ ಅವ್ರು ಗೆದ್ದ ಮೇಲೆ ಮಾಡ್ತೀನಿ ಆ ಒಂದು ವಿಡಿಯೋನ. ಸದ್ಯಕ್ಕೆ ಈಗ ಗೆಲ್ಲೋ ವೈಬ್ಸ್ ಅಂತೂ ತುಂಬ ಓಡಾಡ್ತಾ ಇದೆ. ಸುಮಲತಾ ಅವ್ರು ಗೆದ್ದ ಮೇಲೆ ಒಂದು ಒಳ್ಳೆ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಗೆಲ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಪಕ್ಕ ಗೆಲ್ತಾರೆ ಅಂತ ನನಗೆ ಗೊತ್ತಿದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.